ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ ಆ, ನಿರ್ದಿಷ್ಟಪಡಿಸಿದ ಹುದ್ದೆಗಳು CRP, BRP, ECO, BRC, APC ಮತ್ತು ಅಕ್ಷರದಾಸ ಸಹನಿರ್ದೇಶಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪತ್ರಿಕೆ 2ರಲ್ಲಿ ಬರ್ತಕ್ಕಂಥ ವಿವರಣಾತ್ಮಕ ಪತ್ರಿಕೆಗಳು, ವಿವರಣಾತ್ಮಕ ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ NEPಗೆ ಸಂಬಂಧಪಟ್ಟಂತೆ. ಇದು ವಿವರಣಾತ್ಮಕ ಪ್ರಶ್ನೆಗಳಲ್ಲಿಯೂ ಕೂಡ ಬರುತ್ತೆ. ಪತ್ರಿಕೆ 1 ಮತ್ತು 2ರಲ್ಲಿ ಆಬ್ಜೆಕ್ಟಿವ್ ಕ್ವಶನಲ್ಲೂ ಕೂಡ NEPಗೆ ಸಂಬಂಧಪಟ್ಟಂಥ 1 ಅಥವಾ 2 ಕ್ವಶನ್ಸ್ಗಳು ಇದ್ದೇ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮುಖ್ಯಾಂಶಗಳನ್ನು ಈ ಒಂದು ಪ್ರಶ್ನೆಯಲ್ಲಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ನೋಡಿ, NEPಗೆ ಸಂಬಂಧಪಟ್ಟಂಥ ಒಂದು 10 ಪ್ರಶ್ನೆಗಳನ್ನು ಇಲ್ಲಿ ನಾನು ರಚನೆ ಮಾಡಿದ್ದೇನೆ. NEP 2020ರ ಪ್ರಕಾರ ಶಾಲಾ ಶಿಕ್ಷಣದ ಹೊಸ ರಚನೆ ಏನು? 5+3+3+4. ಮೊದಲಿದ್ದದ್ದು 5+3+3 ಇತ್ತು. ಈಗಿದು 5+3+3+4. ಎರಡನೇ ಪ್ರಶ್ನೆ, NEP 2020 ಯಾವ ತರಗತಿಯಿಂದ ವೃತ್ತಿಪರ ಶಿಕ್ಷಣವನ್ನು ಪ್ರಾರಂಭಿಸಲು ಶಿಫಾರಸು ಮಾಡುತ್ತದೆ? 6ನೇ ತರಗತಿ. ಪ್ರಶ್ನೆ 3, NEP 2020ರಲ್ಲಿ ಉನ್ನತ ಶಿಕ್ಷಣದಲ್ಲಿ GERN ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಯಾವ ವರ್ಷದವರೆಗೆ 50%ಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ? ಅಂದರೆ 2035ರ ಹೊತ್ತಿಗೆ 50%ಅನ್ನು ತಲುಪಬೇಕು ಅಂತಕ್ಕಂಥದ್ದು NEPಯ ಮೂಲ ಉದ್ದೇಶ. ಪ್ರಶ್ನೆ 4, NEP 2020ರ ಪ್ರಕಾರ ಮೌಲ್ಯಮಾಪನದಲ್ಲಿನ ಬದಲಾವಣೆಯ ಮುಖ್ಯ ಗುರಿ ಏನು? ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿ. ಪ್ರಶ್ನೆ 5, NEP 2020 ಯಾವ ಹಂತದವರೆಗೆ ಮಾತೃಭಾಷೆ ಅಥವಾ ಸ್ಥಳೀಯ ಭಾಷೆಯನ್ನು ಬೋಧನಾ ಮಾಧ್ಯಮವಾಗಿ ಬಳಸಲು ಒತ್ತಾಯಿಸುತ್ತದೆ? 5ನೇ ತರಗತಿ. ಪ್ರಶ್ನೆ 6, NEP 2020ರಲ್ಲಿ ಗುಣಮಟ್ಟದ ಶಿಕ್ಷಕರು ಎಂಬುದನ್ನು ಹೇಗೆ ವ್ಯಾಖ್ಯಾನಿಸಲಾಗಿದೆ? ಉತ್ತರ, ತಮ್ಮ ವಿಷಯ ಮತ್ತು ಬೋಧನಾ ಶಾಸ್ತ್ರದಲ್ಲಿ ಚೆನ್ನಾಗಿ ಪರಿಣತಿ ಹೊಂದಿರುವ ಮತ್ತು ನಿರಂತರ ವೃತ್ತಿಪರ ಅಭಿವೃದ್ಧಿಯಲ್ಲಿ ತೊಡಗಿರುವವರು. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ಇದೇ ರೀತಿಯ ಎಜುಕೇಷನಲ್ ವಿಡಿಯೋಸ್ಗಳ ನೋಟಿಫಿಕೇಷನ್ ತತ್ಕ್ಷಣದಲ್ಲಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಶ್ನೆ 7, NEP 2020ರ ಪ್ರಕಾರ ಬಹುಶಿಸ್ತೀಯ ಶಿಕ್ಷಣದ ಅರ್ಥ ಏನು? ವಿದ್ಯಾರ್ಥಿಗಳು ವಿವಿಧ ಶೈಕ್ಷಣಿಕ ವಿಭಾಗಗಳಿಂದ ವಿಷಯಗಳನ್ನು ಅಧ್ಯಯನ ಮಾಡುವ ಒಂದು ಶಿಕ್ಷಣ. NEP 2020 ಯಾವ ಸಂಸ್ಥೆಯನ್ನು ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಮಾನ್ಯತೆ ನೀಡುವ ಏಕೈಕ ನಿಯಂತ್ರಣ ಸಂಸ್ಥೆಯಾಗಿ ಸ್ಥಾಪಿಸಲು ಪ್ರಯತ್ನಿಸುತ್ತದೆ? ಭಾರತೀಯ ಉನ್ನತ ಶಿಕ್ಷಣ ಆಯೋಗ. ಪ್ರಶ್ನೆ 9, NEP 2020ರ ಪ್ರಕಾರ ಶಾಲಾ ಸಂಕೀರ್ಣಗಳು ಅಥವಾ ಕ್ಲಸ್ಟರ್ಗಳ ಮುಖ್ಯ ಉದ್ದೇಶ ಏನು? ಸಂಪನ್ಮೂಲ ಹಂಚಿಕೆ, ಶಿಕ್ಷಕರ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶೈಕ್ಷಣಿಕ ಅವಕಾಶಗಳನ್ನು ಒದಗಿಸುವುದು. ಪ್ರಶ್ನೆ 10, NEP 2020ರಲ್ಲಿ ಬೋಧನೆಯಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಹೇಗೆ ಪ್ರೋತ್ಸಾಹಿಸಲಾಗುತ್ತದೆ? ತಂತ್ರಜ್ಞಾನವನ್ನು ಬಳಸಿಕೊಂಡು ಕಲಿಕೆಯನ್ನು ಹೆಚ್ಚಿಸಲು ಶಿಕ್ಷಕರ ತರಬೇತಿ ಮತ್ತು ಶೈಕ್ಷಣಿಕ ಯೋಜನೆ ಮತ್ತು ನಿರ್ವಹಣೆಯನ್ನು ಬೆಂಬಲಿಸಲು ಪ್ರೋತ್ಸಾಹ ನೀಡುತ್ತದೆ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಯಾವುದಾರ ಅಭಿಪ್ರಾಯಗಳಿದ್ದರೆ ತಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೋಬೋದು.